ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಎಷ್ಟೋ ಬಾರಿ ನಮಗೆ ಹಣಕಾಸಿನ ಸಮಸ್ಯೆ ಆಗ್ತಾ ಇರುತ್ತೆ. ಅದರ ಜೊತೆಗೆ ನಮಗೆ ಒಂದು ಧನ ಧಾನ್ಯಗಳು ಅಂದರೆ ಮನೆಯಲ್ಲಿ ಕೆಲವರಿಗೆ ನೋಡುವುದು ಅಕ್ಕಿ ತಂದರೆ ಬೇಗ ಮುಗ್ದೋಗ್ಬಿಡೋದು, ಅಥವಾ ಅದನ್ನು ತಗೊಂಡು ಬರೋಕ್ಕೆ ಆಗದೇ ಇರುವಂಥದ್ದು, ಇವೆಲ್ಲವೂ ಉಂಟಾಗ್ತಾ ಇರುತ್ತೆ. ಅಂತಹ ಸಂದರ್ಭ ಧನಕ್ಕಾಗಿ, ಧಾನ್ಯಕ್ಕಾಗಿ, ಸಮೃದ್ಧಿಗಾಗಿ ಇವತ್ತು ಹೇಳುವಂತಹ ಪರಿಹಾರಗಳನ್ನು ಮಾಡಿ. ಸೊ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಜೊತೆಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಇವತ್ತು ಹೇಳ್ತಿರುವ ಪರಿಹಾರದಲ್ಲಿ ಬಂದು, ನೀವು ಶುದ್ಧವಾಗಿರುವಂಥ ಸಣ್ಣದಾಗಿರುವಂಥ ಕೆಂಪು ಮಡಿಕೆಯನ್ನು ತಗೊಳ್ಳಿ. ಆ ಮಡಿಕೆಗೆ ನೀವು 5 ರೀತಿಯ ಧಾನ್ಯಗಳನ್ನು ಹಾಕಿ. ಅದು ಬಂದು ಅಕ್ಕಿ ಆಗಿರ್ಬೋದು, ಅಥವಾ ಗೋಧಿ ಆಗಿರ್ಬೋದು, ಹೆಸರು ಕಾಳಾಗಿರ್ಬೋದು, ಕಡಲೆಕಾಳಾಗಿರ್ಬೋದು, ಅಥವಾ ಇದು ಉದ್ದಿನ ಕಾಳು ಅಂತ ಏನು ಹೇಳ್ತೀವಿ, ಅದು 5 ಥರದ ಧಾನ್ಯಗಳನ್ನು ಅದಕ್ಕೆ ಹಾಕಿ. ಆನಂತರದಲ್ಲಿ ನೀವು 5 ರಿಂದ 10 ರೂಪಾಯಿ ಒಳಗಡೆ ಇರುವಂತಹ ನಾಣ್ಯಗಳನ್ನು ನೀವು ಆ ಸಣ್ಣ ಮಡಿಕೆ ಅಂತ ಏನಿದೆ ಆ ಮಡಿಕೆ ಒಳಗಡೆ ಹಾಕಬೇಕು. ನೀವು ನಿಮ್ಮ ಕುಲದೇವರು ಏನಿದೆ ಆ ಕುಲದೇವರ ಒಂದು ಮಂತ್ರ ಇದ್ದರೆ ಮಂತ್ರವನ್ನು ಹೇಳ್ಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ನೀವು ಆ ಮಡಿಕೆಗೆ ಅದಷ್ಟನ್ನು ಹಾಕಬೇಕು. ಫಸ್ಟು 5 ರೀತಿಯ ಧಾನ್ಯಗಳನ್ನು ನೀವು ಆ ಸಣ್ಣ ಮಡಿಕೆಗೆ ಹಾಕಬೇಕು. ಆನಂತರ ನಾಣ್ಯಗಳನ್ನು ಹಾಕಿ, ಆ ನಂತರದಲ್ಲಿ ಅದಕ್ಕೆ 2 ಲವಂಗ, ಅದರ ಜೊತೆಗೆ ಸಣ್ಣ ಪಚ್ಚ ಕರ್ಪೂರ, ಅದರ ಜೊತೆಗೆ 2 ಏಲಕ್ಕಿ ಅದನ್ನು ಹಾಕಿ ಕೆಂಪು ವಸ್ತ್ರದಲ್ಲಿ ಗಟ್ಟಿಯಾಗಿ ಅದನ್ನು ಕಟ್ಟಬೇಕು. ಕಟ್ಬಿಟ್ಟು ನೀವು ನಿಮ್ಮ ಮನೆಯ ತಿಜೋರಿ ಅಂತ ಏನಿದೆ ಆ ತಿಜೋರಿಯಲ್ಲಿ ಇಡಬೇಕಾಗುತ್ತೆ, ಪೂಜೆ ಮಾಡಿ. ಆ ನಂತರ ಇಲ್ಲ ಮೇಡಮ್ ನಾವು ಪೂಜೆ ಮಾಡಿ ನಾವು ತಿಜೋರಿಯಲ್ಲಿ ಇಡೋಕ್ಕಾಗಲ್ಲ ಅಂತ ಹೇಳಿದಂಥ ಸಮಯದಲ್ಲಿ ನಿಮ್ಮ ವ್ಯಾಪಾರ ಸ್ಥಳ ಅಂತ ಏನಿದೆ ಆ ವ್ಯಾಪಾರದ ಸ್ಥಳದ ಜಾಗದಲ್ಲಿ, ಅಥವಾ ಏನು ಹೇಳ್ಬೋದು ಡ್ರಾಯರು ಅಥವಾ ತಿಜೋರಿ ಅಂತ ಏನಿದೆ ಅಲ್ಲಿ ಇಡ್ಬೋದು. ಇಲ್ಲ ನಾವು ಮನೇಲೇ ನಾವು ಬಿಸ್ನೆಸ್ ಎಲ್ಲ ಮಾಡೋರು, ಅವ್ರು ಏನು ಮಾಡಬೇಕು ಅಂತಂದಾಗ ನಿಮ್ಮ ವಾರ್ಡ್ರೋಬ್ ಅಂತ ಏನಿದೆ ಆ ವಾರ್ಡ್ರೋಬಿನಲ್ಲಿ ಸಮೇತ ನೀವು ಅದನ್ನು ಡ್ರಾಯರಲ್ಲಿ ಇಡ್ಬೋದು. ಆನಂತರ ಪ್ರತಿ ಗುರುವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಯ ದಿನದಲ್ಲಿ ಅದಕ್ಕೆ ಸ್ವಲ್ಪ ಧೂಪ, ದೀಪ, ಕರ್ಪೂರವನ್ನು ನೀವು ಬೆಳಗೋದ್ರ ಮುಖಾಂತರ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಉಂಟಾಗುತ್ತಿರುವಂಥ ಧನ ಧಾನ್ಯಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆ ಇಂತಹ ಒಂದು ಸಣ್ಣ ಸಣ್ಣ ಪರಿಹಾರವನ್ನು ನಿಮ್ಮ ಹಲವಾರು ಜನ ಸ್ನೇಹಿತರಿರ್ತಾರೆ, ಅವರಿಗೂ ಸಮೇತ ಶೇರ್ ಮಾಡಿ ಅಂತ ಹೇಳ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.